ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹರೀಶ್ ಅವ್ರ ಬರ್ಡೇ ಇತ್ತು, ಅದಕ್ಕೆ ನಾವು ಟೆಂಪಲ್ ಹೋಗಿದ್ವಿ. ನಮ್ಮ ಮನೆ ನಿಯರೇ ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು, ಹೋಗಿದ್ವಿ ನಾನು, ಪಾಪು ಅವರು ಎಲ್ಲ. ಆಂಜನೇಯ ಸ್ವಾಮಿದು ದೊಡ್ಡ ಸ್ಟ್ಯಾಚ್ಯೂನೇ ಇದೆ ಇಲ್ಲಿ, ಚೆನ್ನಾಗಿದೆ ದೇವಸ್ಥಾನ. ಹೂವು ತಗೊಂಡ್ವಿ ದೇವ್ರಿಗೆ. ಪೂಜೆಗೆ ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡು ಪೂಜೆ ಮಾಡಿಸೋಣ ಅಂತ ಹೊರಟ್ವಿ. ಇದು ದೇವಸ್ಥಾನದ ಒಳಗಡೆ ಗರ್ಭಗುಡಿಗಿರೋ ಆಂಜನೇಯ ದೇವರು ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಇಲ್ಲಿ ರಾಮ, ಆಂಜನೇಯ, ಲಕ್ಷ್ಮಣ ಇರೋ ದೇವರು ಕೂಡ ಇದೆ ಒಳಗಡೆ ಗರ್ಭಗುಡಿಲಿ. ಒಂದು 3-4 ದೇವರು ಒಟ್ಟಿಗೆ ಇದೆ. ಪೂಜೆ ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಕೂಡ ಯಲ್ಲಮ್ಮ ತಾಯಿ ದೇವಸ್ಥಾನ ಕೂಡ ಇದೆ. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಫೋಟೋ ತೆಗೆಸ್ಕೊತಾ ಇದ್ರು ನೋಡಿ. ಇದು ಯಲ್ಲಮ್ಮ ತಾಯಿ ವಿಗ್ರಹ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರ ದರ್ಶನ ಪಡ್ಕೊಂಡು ತುಂಬ ಖುಷಿ ಆಯಿತು. ಸ್ಯಾಟರ್ಡೇ ಹೋಗಿದ್ವಿ, ನೆನ್ನೆದಿದ್ದು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಅವರು ಒಂದು ರೀಲ್ಸ್ ಮಾಡಿದ್ವಿ, ನನ್ನ ಇನ್ಸ್ಟಾ ID ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಇನ್ಸ್ಟಾದಲ್ಲಿ ನೋಡಿ. ಹಾಗೆ ಇವ್ರ ಬರ್ಡೇ ಅಂತ ಸ್ಪೆಷಲ್ಗೆ ಕಾರ್ನ್ ಫ್ರೈ ಮಾಡಿದ್ದೆ, ಇವ್ರಿಗೆ ತುಂಬ ಇಷ್ಟ ಅದು. ಇವರೇ ಜೋಳ ಎಲ್ಲ ಬಿಡಿಸ್ಕೊಟ್ರು. ಅದನ್ನು ಕುಕ್ಕರಲ್ಲಿ ಒಂದೇ ವಿಷಲ್ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ತೀನಿ ನಾನು. ಸಿಂಪಲ್ ಅಷ್ಟೇ ಒಗ್ಗರಣೆ, ಅದಕ್ಕೆ ಏನಿಲ್ಲ. ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟು ಈರುಳ್ಳಿ ಎಲ್ಲ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಎತ್ತಿಡೋದು. ಅವಾಗ ಕಾರ್ನ್ ಒಗ್ಗರಣೆ ರೆಡಿಯಾಗಿರುತ್ತೆ. ಹರೀಶ್ ಅವ್ರಿಗೆ ಇಷ್ಟ ಇದು ತುಂಬ. ಇದು ರೆಡಿ ಆಯಿತು. ಹಾಗೆ ಆಲೂಗಡ್ಡೆ ಬಜ್ಜಿ, ಆನಿಯನ್ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇದು ಪಿಲ್ಲರ್ ಇದೆ ನಮ್ಮ ಮನೇಲಿ. ಆಲೂಗಡ್ಡೆ ಚೆನ್ನಾಗಿ ಇದರಲ್ಲಿ ಕಟ್ ಮಾಡ್ಬೋದು, ಆದರೆ ಹುಷಾರಾಗಿ ಕಟ್ ಮಾಡಬೇಕು, ಶಾರ್ಪ್ ಇದೆ. ಸೊ ರೆಡಿ ಆಯಿತು. ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಡಲೆ ಹಸಿಟ್ಟು, ಖಾರದ ಪುಡಿ, ಉಪ್ಪೆಲ್ಲ ಹಾಕಿ ಕಲಿಸ್ಕೊಂಡು ಅದು ರೆಡಿ ಮಾಡಿಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಆಲೂಗಡ್ಡೆ ಫ್ರೈ ಮಾಡಿದೆ. ಸೊ ಬಜ್ಜಿ ಎಲ್ಲ ರೆಡಿ ಆಯಿತು. ಆನಿಯನ್ ಪಕೋಡ ಕೂಡ ಆಯಿತು, ಮಾಡಿಕೊಂಡೆ, ಚೆನ್ನಾಗಾಗಿತ್ತು. ರೆಡಿ ಮಾಡಿದ್ವಿ ಬರ್ಡೇಗೆ. ಕೇಕ್ ಕಟ್ ಮಾಡ್ಸೋಕ್ಕೆ ಡಿಫ್ರೆಂಟಾಗಿರಲಿ ಅಂತ ಈ ಥರ ಕೇಕ್ ಮಾಡಿಸಿದ್ದೆ. ಸಿಂಪಲಾಗಿ ಬರ್ಡೇ ಮಾಡಿದ್ವಿ, ಚೆನ್ನಾಗಾಗಿತ್ತು. ಪಾಪನ್ನು ಸೇರಿಸಿ ಅವ್ರು ಕಟ್ ಮಾಡಿದ್ರು, ಪಾಪು ಕೈಯಿಂದನೇ ಕೇಕ್ ಕಟ್ ಮಾಡಿಸಿದ್ರು. ಸೊ ಬರ್ಡೇ ಎಲ್ಲ ಚೆನ್ನಾಗಾಯಿತು. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ವಿಶ್ ಮಾಡಿ.